ಬೆಂಗಳೂರಿನಲ್ಲಿ ಕೆಎಎಸ್ ಅಧಿಕಾರಿ ಪತ್ನಿ ಅನುಮಾನಾಸ್ಪದವಾಗಿ ಸಾವಾಗಿದೆ. ಸಂಜಯ್ ನಗರದ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಕೆಐಎಡಿಬಿ ಅಧಿಕಾರಿ ಶಿವಕುಮಾರ್ ಪತ್ನಿ ಚೈತ್ರ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ನೇಣು ಬಿಗಿದ ಪರಿಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಸಂಜಯ್ ನಗರದ ಮನೆಯಲ್ಲಿ ಶವ ಪತ್ತೆಯಾಗಿರುವಂತದ್ದು. ಕೆಐಎಡಿಬಿ ಅಧಿಕಾರಿ ಶಿವಕುಮಾರ್ ಏನಿದ್ದಾರೆ ಅವರ ಪತ್ನಿ ಚೈತ್ರ ಈಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತದ್ದು. 2016ರಲ್ಲಿ ಚೈತ್ರರನ್ನ ಮದುವೆಯಾಗಿದ್ರು ಶಿವಕುಮಾರ್. ಈಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಈಗ ತನಿಖೆ ಕೂಡ ನಡೀತಾ ಇದೆ. ಸಂಜಯ್ ನಗರದ ಮನೆಯಲ್ಲಿ ಚೈತ್ರ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಶವ ಪತ್ತೆಯಾಗಿದೆ. ಕೆಐಎಡಿಬಿ ಅಧಿಕಾರಿ ಶಿವಕುಮಾರ್ ಪತ್ನಿ ಚೈತ್ರ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2016ರಲ್ಲಿ ಇವರು ಚೈತ್ರರನ್ನ ಮದುವೆಯಾಗಿದ್ರು ಶಿವಕುಮಾರ್. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಸೂಸೈಡಾ ಅಥವಾ ಏನು, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಬಳಿಕ ಮಾತ್ರ ಮಾಹಿತಿ ಲಭ್ಯವಾಗಬೇಕಿದೆ. ಅವರ ಶವ ಪತ್ತೆಯಾಗಿರುವಂಥದ್ದು ಮನೆಯಲ್ಲಿ ನೇಣು ಬಿಗಿದ ಪರಿಸ್ಥಿತಿಯಲ್ಲಿ. 2016ರಲ್ಲಿ ಮದುವೆಯಾಗಿದ್ರು. ಬೆಂಗಳೂರಲ್ಲಿ ಕೆಎಸ್ ಅಧಿಕಾರಿ ಪತ್ನಿಯಾಗಿರುವಂಥ ಚೈತ್ರ ಅವರು ಸಾವನ್ನಪ್ಪಿದ್ದಾರೆ. 2016ರಲ್ಲಿ ಮದುವೆ ಆಗಿದ್ರು. ಆದರೆ ಈಗ ದಿಢೀರಂತ ಸಾವನ್ನಪ್ಪಿದ್ದಕ್ಕೆ ಅಥವಾ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅನುಮಾನ ಹುಟ್ಕೊಂಡಿದೆ. ಆದರೆ ಸೂಸೈಡಾ ಅಥವಾ ಬೇರೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗುತ್ತಾ, ಪೊಲೀಸರ ತನಿಖೆ ಬಳಿಕ ಗೊತ್ತಾಗಬೇಕಿದೆ. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಏನಿದು ಪ್ರಕರಣ ಅಂತ? ಸೂಸೈಡ್ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಆದರೆ ತನಿಖೆ ನಡೆದ ಮೇಲೆ ಗೊತ್ತಾಗಬೇಕಾಗುತ್ತೆ. ಚೈತ್ರ ಅವರ ಸಾವಿನ ಬಗ್ಗೆ, ಆ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಸೌಖ್ಯ ಕೆಎಸ್ ಅಧಿಕಾರಿ ಏನಿದ್ದಾರೆ ಅವರ ಪತ್ನಿ ಅನುಮಾನಾಸ್ಪದವಾಗಿ ಇವತ್ತು ಸಾವನ್ನಪ್ಪಿರುವಂತದ್ದು. ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಶವ ಪತ್ತೆಯಾಗಿದೆ. ಇನ್ನ ಏನು ಮೃತಪಟ್ಟಿರುವಂತ ಮಹಿಳೆ ಏನಿದ್ದಾರೆ ಅವ್ರು ಚೈತ್ರ ಅಂತ ಹೇಳಿ ಕೆಎಸ್ ಅಧಿಕಾರಿ ಆಗಿರೋ ಶಿವಕುಮಾರ್ ಅವ್ರನ್ನ 2016ರಲ್ಲಿ ಅಂದ್ರೆ 9 ವರ್ಷದ ಹಿಂದೆ ಅವ್ರನ್ನ ಮದುವೆ ಆಗಿದ್ರು. ಸೊ ಮದುವೆ ಆಗಿ ಚೆನ್ನಾಗಿ ಸಂಸಾರವನ್ನು ಮಾಡ್ಕೊಂಡಿದ್ರು. ಅವ್ರಿಗೆ ಮಕ್ಕಳು ಕೂಡ ಇದ್ವು. ಕೌಟುಂಬಿಕವಾಗಿ ಕೂಡ ತುಂಬಾ ಚೆನ್ನಾಗಿದ್ವು ಅಂತ ಹೇಳಲಾಗ್ತಿತ್ತು. ಇತ್ತೀಚಿನ ಬೆಳವಣಿಗೆ ಬಗ್ಗೆ ಯಾರಿಗೂ ಕೂಡ ಸರಿಯಾದ ಮಾಹಿತಿ ಇನ್ನೂ ಇಲ್ಲ. ಸೊ ಆದ್ರೆ ಇವತ್ತು ಏನು ಸಂಜಯ್ ನಗರದ ಅಣ್ಣಯ್ಯಪ್ಪ ಲೇಔಟ್ ಏನ್ ಬರುತ್ತೆ ಅಲ್ಲಿ ಅವರ ಮನೆ ಇತ್ತು, ಅಲ್ಲಿ ನಿವಾಸಿ ಆಗಿದ್ರು, ಅಲ್ಲಿ ವಾಸವಾಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಅಲ್ಲಿಂದ ಬೆಳಿಗ್ಗೆ ಏನೋ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ದೇಹ ಮೃತದೇಹ ಪತ್ತೆ ಆಗಿರುವಂತದ್ದು. ಚೈತ್ರ ಎಂಬುವರು ನೇಣಿಗೆ ಶರಣಾಗಿರುವ ಬಗ್ಗೆ ಮಾಹಿತಿ ಇದೆ. ಇದು ಅನುಮಾನಾಸ್ಪದ ಸಾವು ಅಂತೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಪೊಲೀಸರು ಕೂಡ ಘಟನೆಗೆ ನಿಖರವಾದ ಕಾರಣ ಗೊತ್ತಾಗಿಲ್ಲ. ಸಂಜಯ್ ನಗರ ಪೊಲೀಸರು ಸ್ಥಳಕ್ಕೆ ಹೋಗಿ ಮೃತದೇಹವನ್ನ ಮನೆಯಿಂದ ಏನು ರಾಮಯ್ಯ ಆಸ್ಪತ್ರೆಗೆ ಸ್ಥಳಾಂತರವನ್ನು ಮಾಡಿದರೆ, ಇನ್ನು ಘಟನೆಗೆ ಸಂಬಂಧಪಟ್ಟಂಗೆ ಕೆಎಸ್ ಅಧಿಕಾರಿ ಆಗಿರುವಂತಹ ಏನು ಶಿವಕುಮಾರ್ ಇದ್ದಾರೆ ಅವ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೊಳ್ತಾ ಇರುವಂತದ್ದು. ಇನ್ನು ಕೆಎಡಿಬಿಯಲ್ಲಿ ಶಿವಕುಮಾರ್ ಅವರು ಒಂದು ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾರೆ. ಮತ್ತೆ ಇವರ ಜೊತೆಗೆ ಬೇರೆ ಯಾರಾದ್ರೂ ವಾಸವಾಗಿದ್ರ, ಇಲ್ಲ ಕೌಟುಂಬಿಕವಾಗಿ ಇವರ ನಡುವೆ ಏನಾದ್ರು ಜಗಳಗಳಿತ್ತ, ಯಾವ ಕಾರಣಕ್ಕಾಗಿ ಇವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ಬೋದು ಅನ್ನೋದು ಕೂಡ ಪೊಲೀಸರಿಗೆ ಈಗ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸಂಜಯ್ ನಗರ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.